ಹಲೋ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಕಳೆದ ವಾರ ನಿಫ್ಟಿಯಲ್ಲಿ ಏನಾಯಿತು, ಹಾಗೆ ನೆಕ್ಸ್ಟ್ ವೀಕ್ಗೆ ಗ್ಲೋಬಲ್ ಮಾರ್ಕೆಟ್ ಏನನ್ನು ಸಜೆಸ್ಟ್ ಮಾಡ್ತಾ ಇದೆ, FIDI ಡಾಟಾ ಏನನ್ನು ಸಜೆಸ್ಟ್ ಮಾಡ್ತಾ ಇದೆ, ಹಾಗೆ ನಿಫ್ಟಿ ಚಾರ್ಟ್ ಏನನ್ನು ಸಜೆಸ್ಟ್ ಮಾಡ್ತಾ ಇದೆ ಅನ್ನೋದನ್ನು ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾವೀಗ ನಿಫ್ಟಿ ಚಾರ್ಟನ್ನು ನೋಡ್ತಾ ಇದ್ದೀವಿ. ಫ್ರೈಡೇ ಸೆಷನಲ್ಲಿ ನಿಫ್ಟಿಯಲ್ಲಿ ಇನಿಷಿಯಲಿ ಒಂದು ಅಪ್ ಮೂವನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಒಂದಷ್ಟು ಕನ್ಸಾಲ್ಟೇಷನನ್ನು ಮಾಡ್ತಾ ಇತ್ತು ಥ್ರೂ ಔಟ್ ದಿ ಡೇ ಅಂತ ಹೇಳ್ಬೋದು. ಒಂದಷ್ಟು ಪಾಸಿಟಿವ್ ಮೂವನ್ನು ಕೊಡ್ತು. ಈ ವಾರ ಒಂದಷ್ಟು ಡೌನ್ ಮೂವನ್ನು ಕೊಡುತ್ತೆ ಇನಿಷಿಯಲಿ. ನೆಕ್ಸ್ಟ್ ಅಗೇನ್ ಒಂದು ಗುರುವಾರ ಹಾಗೆ ಶುಕ್ರವಾರ ಒಂದು ಸ್ಟ್ರಾಂಗ್ ಅಪ್ ಮೂವನ್ನು ಕೊಟ್ಕೊಂಡು ಪಾಸಿಟಿವ್ ಮೂವನ್ನು ಕೊಟ್ಕೊಂಡು ಕ್ಲೋಸಿಂಗ್ ಅನ್ನು ಕೊಡುತ್ತೆ. ಮೊದಲೇದಾಗಿ ನಾವು ಕಳೆದ ವಾರದ FIDI ಡಾಟಾವನ್ನು ನೋಡಿದ್ರೆ FIDI ಡಾಟಾ ಈಗ ಒಂದು ಮಿಕ್ಸ್ಡ್ ಆಗಿತ್ತು ಅಂತ ಹೇಳ್ಬೋದು. ಇನಿಷಿಯಲಿ ಒಂದಷ್ಟು ಸೆಲ್ಲಿಂಗನ್ನು ಮಾಡ್ತಾರೆ. 20th ಮೇ ದಿನ 10,000 ಕೋಟಿ ಸೆಲ್ಲಿಂಗನ್ನು ಮಾಡ್ತಾರೆ. ನೆಕ್ಸ್ಟ್ ಬೈಯಿಂಗ್, ಅಗೇನ್ ಸೆಲ್ಲಿಂಗ್, ನೆಕ್ಸ್ಟ್ ಬೈಯಿಂಗನ್ನು ಫ್ರೈಡೇ ಸೆಷನಲ್ಲಿ ಸ್ಮಾಲ್ ಬೈಯಿಂಗನ್ನು ಮಾಡಿದ್ದಾರೆ. ನೆಟ್ಟಾಗಿ ನಾವು ನೋಡಿದ್ರೆ ಕಳೆದ ಒಂದು FIDI ಡಾಟಾ ನೆಗೆಟಿವಲ್ಲಿ ಇತ್ತು ಅಂತ ಹೇಳ್ಬೋದು. ಫ್ರೈಡೇ ಸೆಷನಲ್ಲಿ ಬೈಯಿಂಗನ್ನು ಮಾಡಿದ್ದಾರೆ, ಗುರುವಾರ ಸೆಲ್ಲಿಂಗನ್ನು ಮಾಡಿದರು. DI ಕಂಟಿನ್ಯೂಸ್ ಆಗಿ ಕಳೆದ ವಾರ ಆಲ್ಮೋಸ್ಟ್ ನೆಟ್ಟಾಗಿ ಬೈಯಿಂಗನ್ನೇ ಮಾಡಿದ್ದಾರೆ ಅಂತ ಹೇಳ್ಬೋದು. FIDI ಡಾಟಾ ಸ್ವಲ್ಪ ಮಿಕ್ಸ್ಡಲ್ಲಿ ಇದೆ ಅಂತ ಹೇಳ್ಬೋದು. ಹಾಗೆ ಗ್ಲೋಬಲ್ ಮಾರ್ಕೆಟನ್ನು ನೋಡಿದ್ರೆ ಗ್ಲೋಬಲ್ ಮಾರ್ಕೆಟ್ ಆಲ್ಮೋಸ್ಟ್ ನೆಗೆಟಿವ್ ಟು ಫ್ಲಾಟ್ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು. ಫ್ರೈಡೇ ಕ್ಲೋಸಿಂಗಲ್ಲಿ ನಿಫ್ಟಿ ಫ್ಲಾಟಲ್ಲಿ ಕ್ಲೋಸಿಂಗನ್ನು ಕೊಡ್ತು. ಹಾಗೆ ಅಮೆರಿಕದ ಮಾರ್ಕೆಟ್ ಸ್ವಲ್ಪ ನೆಗೆಟಿವಲ್ಲಿ 1% ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು, ಅಥವಾ ಫ್ಲಾಟಲ್ಲಿ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು. ಹಾಗೆ ನಿಫ್ಟಿಯ ಚಾರ್ಟನ್ನು ನಾವು ನೋಡಿದ್ರೆ ನಿಫ್ಟಿಯ ವೀಕ್ಲಿ ಚಾರ್ಟಲ್ಲಿ ಇನಿಷಿಯಲಿ ಒಂದು ಡೌನ್ ಬರುವಂಥ ಪ್ರಯತ್ನವನ್ನು ಮಾಡುತ್ತೆ. ಬಟ್ ಅಗೇನ್ ಲೋವರ್ ಲೆವೆಲಲ್ಲಿ ಸಪೋರ್ಟ್ ಲೆವೆಲ್ ಹತ್ತಿರ ಅಗೇನ್ ಬೈಯಿಂಗ್ ಬಂದು ಪ್ರೈಸನ್ನು ಬೈಯರ್ಗಳು ಅಪ್ಸೈಡ್ ಪುಷ್ ಮಾಡಿ ಕ್ಲೋಸಿಂಗನ್ನು ಕೊಡ್ತಾರೆ. ಕಳೆದ ವಾರ ನಿಫ್ಟಿ ಒಂದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡಿತ್ತು. ಒಂದು ನೆಗೆಟಿವ್ ಕ್ಯಾಂಡಲ್ ಆದ ನಂತರ ಇಲ್ಲೊಂದು ನೆಗೆಟಿವ್ ಕ್ಯಾಂಡಲ್ ಇತ್ತು, ಅದು ಆದ ನಂತರ ಒಂದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡಿ ಇಲ್ಲೊಂದು ರೆಸಿಸ್ಟೆನ್ಸ್ ಝೋನ್ ಏನಿತ್ತು ಆ ರೆಸಿಸ್ಟೆನ್ಸ್ ಝೋನ್ ಹತ್ತಿರನೇ ಕ್ಲೋಸಿಂಗನ್ನು ಮಾಡಿತ್ತು. ಈ ವೀಕ್ ಏನಾಗುತ್ತೆ, ಈ ವೀಕ್ ಓಪನ್ ಆಗಿ ಡೌನ್ ಬರುವಂಥ ಪ್ರಯತ್ನವನ್ನು ಮಾಡುತ್ತೆ. ಡೌನ್ ಬರುತ್ತೆ. ಕಳೆದ ವಾರ ಇಲ್ಲೊಂದು ಬ್ರೇಕೌಟನ್ನು ಮಾಡಿತ್ತು. ಎಕ್ಸಾಕ್ಟ್ಲಿ ಆ ಝೋನ್ಗೆ ರೀಚ್ ಆಗುತ್ತೆ. ಅಲ್ಲಿಂದ ಸಪೋರ್ಟನ್ನು ಪಡ್ಕೊಂಡು ಅಪ್ ಮೂವನ್ನು ಕೊಟ್ಕೊಂಡು ಹೈಯರ್ ಲೆವೆಲಲ್ಲಿ ಕ್ಲೋಸಿಂಗನ್ನು ಕೊಡುತ್ತೆ. ಸೊ ಈ ವೀಕ್ನ ಕ್ಯಾಂಡಲ್ ಏನನ್ನು ಸಜೆಸ್ಟ್ ಮಾಡ್ತಾ ಇದೆ, ಸೊ ಓಪನ್ ಆಗುತ್ತೆ, ಪ್ರೈಸ್ ಡೌನ್ ಬರುತ್ತೆ. ಡೌನ್ ಬಂದಾಗ ಲೋವರ್ ಲೆವೆಲಲ್ಲಿ ಒಂದು ವೀಕ್ ಕ್ರಿಯೇಟ್ ಆಗಿದೆ. ಇದು ಏನನ್ನು ಸಜೆಸ್ಟ್ ಮಾಡುತ್ತೆ, ಈ ಲೋವರ್ ಲೆವೆಲ್ಗಳಲ್ಲಿ ಒಂದಷ್ಟು ಬೈಯರ್ ಆ್ಯಕ್ಟಿವ್ ಇರೋದನ್ನು ಇದು ಸಜೆಸ್ಟ್ ಮಾಡ್ತಿದೆ. ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ, ಬಟ್ ಲೋವರ್ ಲೆವೆಲಲ್ಲಿ ಬೈಯರ್ ಅಗೇನ್ ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸೊ ಈ ಕ್ಯಾಂಡಲ್ ಆದ ನಂತರ ಏನಾಗಬೇಕು, ಅಗೇನ್ ಇಲ್ಲಿ ಸೆಲ್ಲರ್ ಕಂಟ್ರೋಲನ್ನು ತಗೊಳ್ಬೇಕು ಅಂತ ಹೇಳಿದರೆ ಈ ಲೋ ಏನಿದೆ ಇಲ್ಲಿ ಲೋವನ್ನು ಮಾಡಿದಾಗ ಡಿಫೆಂಡ್ ಮಾಡಿದಂಥ ಬೈಯರ್ಗಳು ಅವರು ವೀಕ್ ಆಗಬೇಕಾಗತ್ತೆ, ಅವರು ಬಿಟ್ಕೊಡ್ಬೇಕಾಗತ್ತೆ. ಅದಾಗಬೇಕಾದ್ರೆ ಪ್ರೈಸ್ ಡೌನ್ ಬರಬೇಕು, ಅಗೇನ್ ಈ ಲೋಕ್ಕಿಂತ ಕೆಳಗಡೆ ಸಸ್ಟೈನ್ ಆಗಬೇಕಾಗತ್ತೆ. ಆಗ ಇಲ್ಲಿ ಬಂದಂಥ ಬೈಯರ್ಗಳು ಕಂಟ್ರೋಲನ್ನು ಕಳ್ಕೊಳ್ತಾರೆ, ಅವರು ಬಿಟ್ಕೊಡ್ತಾರೆ. ಆಗ ಪ್ರೈಸ್ ಡೌನ್ ಸೈಡ್ ಪುಷ್ ಆಗುತ್ತೆ. ಅಗೇನ್ ಸೆಲ್ಲರ್ ಕಂಟ್ರೋಲನ್ನು ಪಡ್ಕೊಂಡು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ಬೋದು. ಅದೇ ರೀತಿ ಹೈಯರ್ ಲೆವೆಲಲ್ಲಿ ಈ ರೆಸಿಸ್ಟೆನ್ಸ್ ಝೋನ್ ಏನಿದೆ ಈ ಲೆವೆಲ್ಗಿಂತ ಮೇಲೆ ಪುಷ್ ಆದಾಗ ಏನಾಗುತ್ತೆ, ಇಲ್ಲೆಲ್ಲ ಸೆಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥ ಸೆಲ್ಲರ್ಗಳು ಏನಾಗ್ತಾರೆ, ರಿವರ್ಸ್ ಆಗ್ತಾರೆ, ಅವರು ಲಾಸಲ್ಲಿ ಬರ್ತಾರೆ. ಅವರಿಗೆ ಪ್ರೈಸನ್ನು ಕಂಟ್ರೋಲ್ ತಗೊಂಡು ಡೌನ್ ಸೈಡ್ ಪುಷ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆಗ ಅಗೇನ್ ಇಲ್ಲಿ ಬೈಯರ್ಗಳು ಕಂಟ್ರೋಲ್ ತಗೊಂಡು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ಸೊ ಹಾಗಾಗಿ ಲೋವರ್ ಲೆವೆಲಲ್ಲಿ ಇರುವಂಥ ಇಂಪಾರ್ಟೆಂಟ್ ಆದ ಸಪೋರ್ಟ್ ನಾವು ವೀಕ್ಲಿ ಚಾರ್ಟನ್ನು ನೋಡಿದಾಗ 24,470 ಝೋನ್ ಅಂತ ನಾವು ಟ್ರೀಟ್ ಮಾಡ್ಬೋದು. 470 450 ಅಂತ ಟ್ರೀಟ್ ಮಾಡ್ಬೋದು. ಅದೇ ರೀತಿ ಹೈಯರ್ ಲೆವೆಲ್ಲಿ 25,120 ಲೆವೆಲ್ ಏನಾಗುತ್ತೆ, ಇದು ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. ಈ ಝೋನ್ಗಿಂತ ಮೇಲೆ ಸಸ್ಟೈನ್ ಆಯಿತು ಅಂತೇಳಿ ಅದು ಪಾಸಿಟಿವ್ ಆಗುತ್ತೆ ಈ ರೆಸಿಸ್ಟೆನ್ಸ್ ಬ್ರೇಕ್ ಆದಾಗ. ಹಾಗೆ ನಾವು ಡೈಲಿ ಚಾರ್ಟನ್ನು ನೋಡಿದಾಗ ಕ್ಲಿಯರಾಗಿ ವಿಸಿಬಲ್ ಆಗುತ್ತೆ. ಡೈಲಿ ಚಾರ್ಟಲ್ಲಿ ಇಲ್ಲಿ ಡೌನ್ ಬರ್ತಾ ಇತ್ತು, ಒಂದು ಸ್ವಿಂಗನ್ನು ಅಪ್ಸೈಡ್ ಮಾಡುತ್ತೆ, ನೆಕ್ಸ್ಟ್ ಶಾರ್ಪ್ ಸೆಲಪನ್ನು ಮಾಡುತ್ತೆ. ಈಗ ಪ್ರೈಸ್ ಅಪ್ ಹೋಗುತ್ತೆ, ಎಕ್ಸಾಕ್ಟ್ಲಿ ಆ ಲೆವೆಲ್ ಹತ್ರ ರೆಸಿಸ್ಟೆನ್ಸನ್ನು ಫೇಸ್ ಮಾಡುತ್ತೆ, ಡೌನ್ ಬರುತ್ತೆ. ಇಲ್ಲಿ ಒಂದು ಕ್ಯಾಂಡಲಲ್ಲಿ ಅಪ್ ಹೋದಂಥದ್ದು, ನೆಕ್ಸ್ಟ್ ಅದನ್ನು ಆ ಮೂವನ್ನು ಡೌನ್ ಸೈಡ್ ಮೂವನ್ನು ಮಾಡಲಿಕ್ಕೆ ಸೆಲ್ಲರ್ಗಳು ಎಫರ್ಟ್ ಹಾಕಿರುವಂಥದ್ದು 1 2 3 4 5 ದಿನ ಎಫರ್ಟ್ ಹಾಕ್ತಾರೆ. ಆದರೂ ಕೂಡ ಸ್ಟ್ರಾಂಗ್ ಸೆಲ್ಲಿಂಗ್ ಪ್ರೆಷರ್ ಸೆಲ್ಲರ್ಗಳಿಗೆ ತರಲಿಕ್ಕೆ ಆಗಿಲ್ಲ. ಬೈಯರ್ಗಳು ಪ್ರೈಸನ್ನು ಅಪ್ಸೈಡಲ್ಲಿ ಪುಷ್ ಮಾಡ್ತಾರೆ. ಈ ಬ್ರೇಕ್ಔಟ್ ಲೆವೆಲ್ ಏನಿದೆ ಈ ಲೆವೆಲ್ ಹತ್ತಿರ ಅಗೇನ್ ಬೈಯರ್ ಇಲ್ಲಿ ಆಕ್ಟಿವ್ ಆಗಿ ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ರೆಸಿಸ್ಟೆನ್ಸ್ ಪಡ್ಕೊಳ್ಳುತ್ತೆ, ಸ್ಟ್ರಾಂಗ್ ಬ್ರೇಕ್ಔಟ್ ಆಗುತ್ತೆ, ನೆಕ್ಸ್ಟ್ ಡೇ ಡೌನ್ ಬರುತ್ತೆ, ಸಪೋರ್ಟ್, ಅಗೇನ್ ಇಲ್ಲಿ ಸಪೋರ್ಟ್, ಅಗೇನ್ ಸಪೋರ್ಟ್, ಸ್ಟ್ರಾಂಗ್ ಅಪ್ ಮೂವ್, ಡೌನ್ ಬರುತ್ತೆ, ಅಗೇನ್ ಇಲ್ಲಿ ಸಪೋರ್ಟನ್ನು ಪಡ್ಕೊಂಡಿದೆ ಎಕ್ಸಾಕ್ಟ್ಲಿ ಸಪೋರ್ಟ್ ಲೆವೆಲ್ ಹತ್ತಿರ. ಸೊ ಹಾಗಾಗಿ ನೆಕ್ಸ್ಟ್ ವೀಕ್ಗೆ ಇಂಪಾರ್ಟೆಂಟ್ ಆಗುವಂಥದ್ದು ಈ ಲೋ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೇನು 24,500 ಹಾಗೆ 450 ಝೋನ್ ಏನಾಗುತ್ತೆ, ಇದು ಇಂಪಾರ್ಟೆಂಟ್ ಆದ ಝೋನ್ ಆಗುತ್ತೆ. ಆ ಝೋನ್ಗಿಂತ ಕೆಳಗಡೆ ಸಸ್ಟೈನ್ ಆದರೆ ಅದು ನೆಗೆಟಿವ್ ಆಗುತ್ತೆ ಅಂತ ಹೇಳ್ಬೋದು. ಆಗ ನೆಕ್ಸ್ಟ್ ಸಪೋರ್ಟ್ ಇರುವಂಥದ್ದು ಇಲ್ಲಿ ಗ್ಯಾಪನ್ನು ಏನು ಕ್ರಿಯೇಟ್ ಮಾಡಿತ್ತು ಆ ಗ್ಯಾಪನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ಬೋದು. ಇನ್ ಕೇಸ್ ಆ ಝೋನ್ಗಿಂತ 24,500 ಹಾಗೆ 450 ಝೋನ್ಗಿಂತ ಕೆಳಗಡೆ ಬಂತು ಅಂತೇಳಿ ಅದು ಸ್ವಲ್ಪ ನೆಗೆಟಿವ್ ಆಗುತ್ತೆ. ಆಗ ಸೆಲ್ಲರ್ ಕಂಟ್ರೋಲನ್ನು ತಗೊಂಡು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದೇ ರೀತಿ ಹೈಯರ್ ಲೆವೆಲಲ್ಲಿ 25,100 ಲೆವೆಲ್ ಏನಾಗುತ್ತೆ, 100-120 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆದಾಗ ಅಗೇನ್ ಬೈಯರ್ಗಳು ಕಂಟ್ರೋಲ್ ತಗೊಂಡು ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದು ಪಾಸಿಟಿವ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಸ್ ಆಫ್ ನೋ ಒಂದು ರೇಂಜಲ್ಲಿ ಕನ್ಸಾಲ್ಟೇಷನನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ಬೈಯರ್ ಹಾಗೆ ಸೆಲ್ಲರ್ ನಡುವೆ ಒಂದು ಫೈಟ್ ನಡೀತಾ ಇದೆ ಅಂತ ಹೇಳ್ಬೋದು. ಯಾರು ವಿನ್ ಆಗ್ತಾರೆ ಅವರ ಕಡೆ ಮಾರ್ಕೆಟ್ ಒಂದು ಸ್ಟ್ರಾಂಗ್ ಮೂವನ್ನು ಕೊಡುವಂಥ ಸಾಧ್ಯತೆಯಲ್ಲಿ ಹೆಚ್ಚಿರುವಂಥದ್ದು. ಹಾಗೆ 15 ಮಿನಿಟ್ ಚಾರ್ಟನ್ನು ನೋಡಿದಾಗಲೂ ಸೇಮ್ ಅದೇ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಕ್ಲಿಯರ್ ಆಗಿ ಇಲ್ಲಿ ವರ್ಕ್ ಆಗ್ತಿರುವಂಥದ್ದು. ಇಲ್ಲಿ ಬ್ರೇಕ್ಔಟ್ ಆಗುತ್ತೆ, ಇಲ್ಲಿ ರೆಸಿಸ್ಟೆನ್ಸ್ ಇತ್ತು, ಬ್ರೇಕ್ಔಟ್ ಆಗುತ್ತೆ, ಡೌನ್ ಬರುತ್ತೆ, ಸಪೋರ್ಟ್, ಅಗೇನ್ ಅಪ್ ಹೋಗುತ್ತೆ, ಡೌನ್ ಬರುತ್ತೆ, ಸಪೋರ್ಟ್, ಸ್ಟ್ರಾಂಗ್ ಅಪ್ ಮೂವ್, ಅಗೇನ್ ಡೌನ್ ಬಂದಿದೆ, ಇಲ್ಲಿ ಬ್ರೇಕ್ ಡೌನ್ ಮಾಡುವಂಥ
ಮಾಡುವಂಥ ಪ್ರಯತ್ನ ಮಾಡ್ತಾರೆ ಸೆಲ್ಲರ್ಗಳು. ಬಟ್ ಬೈರ್ಗಳು ಅಗೇನ್ ಸ್ಟ್ರಾಂಗ್ ಬೈಯಿಂಗ್ ಪ್ರೆಷರ್ ಮುಖಾಂತರ ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡ್ತಾರೆ. ಇಂಪಾರ್ಟೆಂಟ್ ಆದ ಸಪೋರ್ಟ್ 24,500ರಿಂದ 450 ಝೋನ್ ಆಗುತ್ತೆ. ಇಮಿಡಿಯೇಟ್ಲಿ ಮಂಡೆಗೆ ನಾವು ನೋಡಿದರೆ ಇಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ಈ ಲೋ ಏನಾಗುತ್ತೆ 24,750 ಲೋ ಏನಾಗುತ್ತೆ, ಇದು ಇಂಪಾರ್ಟೆಂಟ್ ಆಗುತ್ತೆ ಮಂಡೆಗೆ. ಅದು ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗುತ್ತೆ. ಯಾಕೆ ಪ್ರೈಸ್ ಅಪ್ ಮೂವ್ನ ಕೊಡ್ತಾ ಇತ್ತು, ಸ್ಟ್ರಾಂಗ್ ಆಗಿ ಅಪ್ ಮೂವ್ನ ಕೊಡ್ತಾ ಇತ್ತು. ಇಲ್ಲೊಂದು ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ, ಸೆಲ್ಲರ್ ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಬಟ್ ಈ ಕ್ಯಾಂಡಲಲ್ಲಿ ಒಂದು ಲೋನ ಕ್ರಿಯೇಟ್ ಮಾಡುತ್ತೆ, ಇಮಿಡಿಯೇಟ್ಲಿ ಪ್ರೈಸ್ ಒಂದು ಶಾರ್ಪ್ ಅಪ್ ಮೂವ್ನ ಕೊಡುತ್ತೆ. ಸೊ ಅದರ ಅರ್ಥ ಏನಾಗುತ್ತೆ, ಇಲ್ಲಿ ಸ್ಟ್ರಾಂಗ್ ಅಪ್ ಮೂವ್ ಇತ್ತು, ಬೈಯರ್ಗಳು ಕಂಟ್ರೋಲ್ ತಗೊಂಡಿದ್ರು, ಸೆಲ್ಲರ್ಗಳು ಕಂಟ್ರೋಲನ್ನು ತಗೊಂಡು ಡೌನ್ ಸೈಡ್ ಪುಷ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಬಟ್ ಅಗೇನ್ ಇಲ್ಲಿ ಬಂದಂಥ ಬೈಯರ್ಗಳು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ಸೊ ಹಾಗಾಗಿ ಈ ಝೋನಲ್ಲಿ ಬಂದಾಗ ಅಗೇನ್ ಒಂದಷ್ಟು ಪ್ರೈಸ್ ಅಪ್ ಸೈಡ್ ಪುಷ್ ಆಗುವಂಥ ಪ್ರಯತ್ನ ಆಗ್ಬೋದು. ಇನ್ ಕೇಸ್ ಈ ಝೋನ್ಗಿಂತ ಕೆಳಗಡೆ ಸೆಲ್ಲರ್ ಪ್ರೈಸನ್ನು ಪುಷ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಅಂತೇಳಿದೆ, ಅದು ನೆಗೆಟಿವ್ ಆಗುತ್ತೆ. 24,750 ಲೆವೆಲ್ ಆಗುತ್ತೆ. ಆ ಲೆವೆಲ್ಗಿಂತ ಕೆಳಗಡೆ ಸಸ್ಟೇನ್ ಆಯಿತು ಅಂತೇಳಿ ಮಂಡೆಗೆ ನೆಗೆಟಿವ್ ಆಗುತ್ತೆ. ಅದೇ ರೀತಿ ಹೈಯರ್ ಲೆವೆಲಲ್ಲಿ 24,900 ಝೋನ್ ಏನಾಗುತ್ತೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಫ್ರೈಡೇ ಪದೇ ಪದೇ ಈ ಲೆವೆಲ್ಗೆ ಟಚ್ ಆಗುತ್ತೆ, ಡೌನ್ ಬರುತ್ತೆ, ಟಚ್ ಆಗುತ್ತೆ, ಡೌನ್ ಬರ್ತಾ ಇತ್ತು. ಸೊ ಹಾಗಾಗಿ ಈ ಹಿಂದೆ ಕೂಡ ಇದೊಂದು ಝೋನ್ ಆಗಿತ್ತು. ಸೊ ಹಾಗಾಗಿ 900 ಲೆವೆಲ್ಗಿಂತ ಮೇಲೆ ಸಸ್ಟೇನ್ ಆಗ್ತಾ ಇತ್ತು ಅಂತೇಳಿ ಸ್ಟ್ರಾಂಗ್ ಆಗಿ ಒಂದು ಅಪ್ ಮೂವ್ ನಾವು ಮಂಡೇ ಸೆಷನಲ್ಲಿ ನೋಡುವಂಥ ಸಾಧ್ಯತೆ ಇದೆ. ಹಾಗೆ ನಾವು ಓಪನ್ ಇಂಟ್ರೆಸ್ಟನ್ನು ನೋಡೋದಾದರೆ ಕರೆಂಟ್ಲಿ 25,000ದಲ್ಲಿ ಹೈಯೆಸ್ಟ್, ಕಾಲಲ್ಲಿ ಓಪನ್ ಇಂಟ್ರೆಸ್ಟ್ ಇರುವಂಥದ್ದು. ಒಂದಷ್ಟು ಪುಟ್ಟಲ್ಲಿ ಕೂಡ ರೇಟಿಂಗ್ ಇದೆ, ತುಂಬ ದೊಡ್ಡದೇನು ಓಪನ್ ಇಂಟ್ರೆಸ್ಟ್ ಅಲ್ಲ ಆ್ಯಸ್ ಆಫ್ ನಾವು ನೋಡಿದಾಗ ಕಾಲಲ್ಲಿ. ಹಾಗೆ 24,900ರಲ್ಲಿ ಕೂಡ ಒಂದಷ್ಟು ಕಾಲಲ್ಲಿದೆ, ಪುಟ್ಟಲ್ಲಿದೆ. 24,800ರಲ್ಲಿ ಕೂಡ ಒಂದಷ್ಟು ಕಾಲ್ ಹಾಗೆ ಪುಟ್ಟಲ್ಲಿದೆ. ಆ್ಯಸ್ ಆಫ್ ನಾವು ನೋಡಿದಾಗ ಒಂದು ಸಿಗ್ನಿಫಿಕೆಂಟ್ ಓಪನ್ ಇಂಟ್ರೆಸ್ಟ್ ಆಗಿದ್ದು ತೋರ್ತಾ ಇಲ್ಲ, ಮೈನರ್ ಓಪನ್ ಇಂಟ್ರೆಸ್ಟ್ ಇರುವಂಥದ್ದು. ಸೊ ಮಂಡೇ ಓಪನ್ ಆದ ನಂತರ ಇಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಮಿಡಿಯೇಟ್ಲಿ 24,800ರಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರುವಂಥದ್ದು. ಸೊ ಅದು ಸ್ವಲ್ಪ ಸಪೋರ್ಟ್ ಆಗಿ ಆಕ್ಟ್ ಆಗುವಂಥ ಹಿಂಟನ್ನು ಕೊಡ್ತಾ ಇದೆ ಇಮಿಡಿಯೇಟ್ಲಿ. ಸೊ ಅದಕ್ಕೋಸ್ಕರ 750 ಲೆವೆಲ್ಗಿಂತ ಕೆಳಗಡೆ ಸಸ್ಟೇನ್ ಆಯಿತು ಅಂತೇಳಿ ಒಂದಷ್ಟು ನೆಗೆಟಿವ್ ಮೂವ್ನ ನಾವು ನೋಡ್ಬೋದು ಮಂಡೇ ಟ್ರೇಡಿಂಗ್ ಸೆಷನಲ್ಲಿ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.